ಈಗಾಗಲೇ ಅನುಷ್ಠಾನ ಸಮಿತಿಯ ಜಿಲ್ಲಾ ಮಟ್ಟದ ಕಾರ್ಯಾಲಯ ಓಪನ್ ಆಗಿದೆ. ಅದೇ ರೀತಿ ನಾವು ಇವತ್ತು ಮೂಲ್ಕಿ ತಾಲೂಕಿನಲ್ಲಿ ಯೋಜನೆಗಳ ಸಮರ್ಪಕ ಅನುಷ್ಠಾನದ ಬಗ್ಗೆ ಅನುಷ್ಠಾನ ಸಮಿತಿಯ ಕಚೇರಿಯನ್ನು ಆರಂಭ ಮಾಡ್ತಾ ಇದ್ದೀವಿ. ಈ ಕಚೇರಿಗೆ ನೂತನ ಅಧ್ಯಕ್ಷರಾಗಿ ಅಲ್ವಿನ್ ಅವರನ್ನು ನೇಮಕ ಮಾಡಿ ಅವರಿಗೆ ನಮ್ಮ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತೇವೆ. ಹಾಗೆ ಜಿಲ್ಲಾ ಗ್ಯಾರಂಟಿ ಸಮಿತಿಯ ಉಪಾಧ್ಯಕ್ಷರಾದಂಥ ಜಾಕಿಮ್ ಡಿಸೋಜ ಅವರು ಕೂಡ ಅವರು ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಮಿಥುನ್ ಸರಿಗೆ ಅವರು ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಮತ್ತು ನಮ್ಮ ಕೂಡ ಇಲ್ಲಿದೆ, ನಮಗೆಲ್ಲರೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಹಾಗೆ ಪತ್ರಿಕಾ ಮಾಧ್ಯಮದವರು ಕೂಡ ಇದೆ, ತಮ್ಮಲ್ಲೂ ಕೂಡ ಸ್ವಾಗತವನ್ನು ಕೊಡ್ತಾ ಜಿಲ್ಲಾ ಉಪಾಧ್ಯಕ್ಷರು ಬನ್ನಿ ಮಹಿಳಾ ಮೆಂಬರ್ ಸರಿಯಾನ್ ಶಿಲ್ಪಾ ಶೆಟ್ಟಿ, ಐಶ್ವರ್ಯ ರೈ, ಸಚಿನ್ ಅಂತೆ ಈ ಕಾರ್ಯಕ್ರಮ ಉದ್ಘಾಟನೆ ಮತ್ತೆ ಅಧ್ಯಕ್ಷರ ಮತ್ತೆ ಸಮಿತಿಯ ಎಲ್ಲ ಸದಸ್ಯರ ಈ ಕಾರ್ಯಾಗಾರದ ಆಫೀಸನ್ನು ಉದ್ಘಾಟನೆ ಮಾಡುವಂಥ ಭಾಗ್ಯ ನಮಗೆ ದೊರಕಿದೆ. ಇದಕ್ಕೆ ಎಲ್ಲ ರೀತಿಯ 5 ಪಂಚ ಗ್ಯಾರಂಟಿಯ ಸರ್ಕಾರದ ಏನುಂಟ ಅದು ಒಳ್ಳೆಯ ರೀತಿಯಲ್ಲಿ ಎಲ್ಲರಿಗೆ ತಲುಪಲಿಗೋಸ್ಕರ ಈ ಪ್ರಾಧಿಕಾರವನ್ನು ಮಾಡಿದ್ದಾರೆ. ಈಗಲೇ 93% ಆಗಿದೆ. ಇನ್ನು ಉಳಿದ ಯಾವುದೆಲ್ಲ ಬಾಕಿ ಇದೆಯಾ ಅದಕ್ಕೋಸ್ಕರ ಜವಾಬ್ದಾರಿ ಅಧ್ಯಕ್ಷರಿಗೆ ಮತ್ತೆ ಸಮಿತಿಯವರಿಗೆ ಬರ್ತದೆ. ಅದು ಮುಲ್ಕಿಯಲ್ಲಿ ಯಾರಿಗಾದರೂ ಉಳಿದಿದ್ರೆ ಅಂದರೆ ಜಾಸ್ತಿಯಾಗಿ ಉಳಿಯುವ ವಿಚಾರ ಅಂದರೆ ಇದು ಯುವ ನಿಧಿ, ಅದು ಕೆಲವು ಸಾರಿ ಅಲ್ಲಿ ಇದಾಗಿದೆ. ಯಾಕಂದರೆ ನಮ್ಮ ರಾಜ್ಯದವರು ಹೊರ ರಾಜ್ಯದವರು ನಮ್ಮ ದಕ್ಷಿಣ ಕನ್ನಡದಲ್ಲಿ ತುಂಬ ಇರುವುದರಿಂದ ಶಿಕ್ಷಣ ಸಂಸ್ಥೆಗಳು ಈಗ ಸ್ವಲ್ಪ ಬಾಕಿ ಇರ್ತದೆ. ಉಳಿದ ಎಲ್ಲವೂ ಕೂಡ ಗ್ಯಾರಂಟಿಯಲ್ಲಿ ಸಿಕ್ಕಿದೆ. ಇದು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಒಂದು ಕನಸಿನ ಮಾತಾಗಿದೆ. ಎಲ್ಲರಿಗೂ ಮುಟ್ಲಿಕ್ಕೆ ಎಲ್ಲರ ಪ್ರಯತ್ನ ಸಾಧ್ಯವಾಗಿದೆ. ಹಾಗೆ ಇಲ್ಲಿ ನೆರೆದಂತ ಎಲ್ಲರಿಗೂ ನಮಿಸುತ್ತಾ ನನ್ನ ಮಾತುಗಳನ್ನು ನಿಲ್ಲಿಸ್ತಾ ಇದ್ದೀನಿ. ನೂತನ ಕಚೇರಿಯ ಉದ್ಘಾಟನೆ ಸಮಾರಂಭಕ್ಕೆ ಬಂದಂತಹ ನಮ್ಮ ಜಿಲ್ಲಾ ಅನುಷ್ಠಾನ ಸಮಿತಿಯ ಉಪಾಧ್ಯಕ್ಷರಾದಂಥ ಜೊಕ್ಕಿಮ್ರವರೇ, ನಮ್ಮ ನೂತನವಾಗಿ ಮುಲ್ಕಿ ತಾಲೂಕಿನ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದಂಥ ಆಲ್ವಿನ್ರವರೇ, ನಮ್ಮ ಅನುಷ್ಠಾನ ಸಮಿತಿಯ ಮುಲ್ಕಿ ತಾಲೂಕಿನ ಎಲ್ಲ ಸದಸ್ಯರನ್ನು ವಿಶೇಷವಾಗಿ ಸ್ವಾಗತಿಸುತ್ತಾ, ನಮ್ಮ ಕನಸು ನನಸಾಗುವಂಥ ಸಂದರ್ಭ ಇವತ್ತು ನಿರ್ಮಾಣ ಆಗಿದೆ. ನಾನು ಎದೆ ತಟ್ಟಿ ಹೇಳಲಿಕ್ಕೆ ಬಯಸ್ತೇನೆ, ಕರ್ನಾಟಕ ರಾಜ್ಯದಲ್ಲಿ ಇಂಥ ಒಂದು ಯೋಜನೆಯನ್ನು ಇಷ್ಟರವರೆಗೆ ಯಾರು ತರಲಿಲ್ಲ, ಯಾವ ಸರ್ಕಾರವೂ ತರಲಿಲ್ಲ. ಈ ಯೋಜನೆಯನ್ನು ತಂದಿದ್ರೆ ಇದು ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರಾಗೂ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರ ಕನಸಿನ ಕೂಸು. ಈ ಪಂಚ ಯೋಜನೆಗಳ ಮುಖಾಂತರ ಕರ್ನಾಟಕ ರಾಜ್ಯದ ಜನರು ಹಸಿವು ಮುಕ್ತರಾಗಿರಬೇಕು. ಕರ್ನಾಟಕ ರಾಜ್ಯದ ಜನರು ಈ 5 ಗ್ಯಾರಂಟಿಗಳನ್ನು ಕೂಡ ಅವರ ಜೀವನದಲ್ಲಿ ಅನುಷ್ಠಾನವನ್ನು ಮಾಡಿ ಅವರ ಜೀವನ ಒಳ್ಳೆಯದಾಗಬೇಕೆಂಬ ಉದ್ದೇಶದಿಂದ ಬಡವರಿಗೆ ಮಾಡಿದಂಥ ಈ 5 ಯೋಜನೆಗಳು ಕೂಡ ಇವತ್ತು ಅನುಷ್ಠಾನ ಆಗುವಂಥ ಸಂದರ್ಭ ನಿರ್ಮಾಣ ಆಗಿದೆ. ಬಹುಶಃ ನಾನು ನನ್ನ ಅಧ್ಯಕ್ಷರ ಹತ್ರ ಹಾಗೂ ಸಮಿತಿಯ ಸದಸ್ಯರ ಹತ್ರ ಒಳ್ಳೆ ಕ್ರಿಯಾಶೀಲ ಸಮಿತಿಯ ಸದಸ್ಯರನ್ನು ನಾವು ಆಯ್ಕೆ ಮಾಡಿದ್ದೇವೆ. ತಮ್ಮಲ್ಲಿ ವಿನಂತಿ ಏನಂದರೆ, ಒಂದು ಫಲಾನುಭವಿಗಳ ಪಟ್ಟಿ ಮಾಡಿ ಅವರಿಗೆ ಪ್ರತಿ ತಿಂಗಳು ಈ ಯೋಜನೆಗಳು ಅವರಿಗೆ ಇದೆಯಾ ಇಲ್ವಾ ಎಂಬ ಮಾಹಿತಿಯನ್ನು ಕೇಳುತ್ತಾ ಅವರ ಮನೆಗೆ ಹೋಗಿ ಅವರಿಗೆ ಅವರ ಕಷ್ಟಗಳಿಗೆ ಸ್ಪಂದಿಸುವಂಥ ಕೆಲಸ ಕಾರ್ಯ ಆಗಬೇಕು. ಯಾರು ಇಷ್ಟರವರೆಗೆ ವಂಚಿತರಾಗಿದ್ದಾರೆ ಫಲಾನುಭವಿಗಳು, ಅಂಥವರನ್ನು ಈ 5 ಗ್ಯಾರಂಟಿಗಳು 5 ಯೋಜನೆಗಳು ಕೂಡ ಅವರಿಗೆ ಸಿಗುವಂತಹ ಸವಲತ್ತನ್ನು ಅವರಿಗೆ ಒದಗಿಸಿಕೊಡುವಂತಹ ಕೆಲಸ ಕಾರ್ಯಕ್ಕೆ ತಾವು ಕೂಡ ಕೈ ಹಾಕಬೇಕು. ನಮ್ಮ ಯುವರವರ ಹತ್ರ ಕೂಡ ವಿಶೇಷವಾದಂಥ ಮನವಿ ಏನಂದರೆ, ನಮ್ಮ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಅವರು ಇವತ್ತಿನಿಂದ ಈ ಯೋಜನೆಯ ಪ್ರಾಧಿಕಾರ ಇರುವ ತನಕ ಅವರು ಇವತ್ತಿನಿಂದ ಪಕ್ಷದ ಕಾರ್ಯಕರ್ತರಲ್ಲ, ಅವರು ಸರ್ಕಾರದ ಒಂದು ಪ್ರಾಧಿಕಾರದ ಒಂದು ಅಂಗವಾಗಿದ್ದಾರೆ. ದಯವಿಟ್ಟು ಅವರನ್ನು ಕೂಡ ತಾವು ಅಧ್ಯಕ್ಷರಾಗಿನ ಎಲ್ಲ ಸದಸ್ಯರನ್ನು ಕೂಡ ಅವರಿಗೂ ಕೂಡ ಗೌರವವನ್ನು ಕೊಟ್ಟು ಅವರ ಮುಖಾಂತರ ಜನರಿಗೆ ಮುಟ್ಟುವಂಥ ಕೆಲಸ ಕಾರ್ಯವನ್ನು ಪ್ರಾಮಾಣಿಕವಾಗಿ ಮುಟ್ಟಿಸುವಂಥ ಕೆಲಸ ಕಾರ್ಯ ಆಗಲಿ.
ಮುಲ್ಕಿ ತಾಲೂಕಿನ ಪಂಚ ಯೋಜನೆಗಳ ಅನುಷ್ಠಾನ ಸಮಿತಿ ಇಡೀ ಜಿಲ್ಲೆಯಲ್ಲಿ ಅಗ್ರಗಣ್ಯ ಸ್ಥಾನದಲ್ಲಿ ಜನರ ಸೇವೆ ಮಾಡುವಲ್ಲಿ ತಮಗೆ ಒಂದು ಹೆಸರು ಬರಲಿ ಎಂಬ ಮಾತನ್ನು ಹೇಳುತ್ತಾ ಮಗದೊಮ್ಮೆ ಬಂದಂತ ಎಲ್ಲ ಸಾಹೇಬರಿಗೆ ಹಾಗೂ ಎಲ್ಲ ನೂತನವಾದಂತಹ ಸದಸ್ಯರುಗಳಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತಾ ಮುಂಬರುವ ದಿವಸಗಳಲ್ಲಿ ಹಾಗೂ ಮುಲ್ಕಿ ತಾಲೂಕಿನಲ್ಲಿ ಈ 5 ಯೋಜನೆಗಳು ಕೂಡ ಜನರಿಗೆ ಮುಟ್ಟಿಸುವಂತ ಕೆಲಸ ಕಾರ್ಯ ತಮ್ಮ ಮುಖಾಂತರ ಆಗಿ ಎಂಬ ಮಾತನ್ನು ಹೇಳುತ್ತಾ ನನ್ನ 2 ಮಾತಿಗೆ ವಿರಾಮದ ಚುಕ್ಕೆಯಿಂದ ಕರ್ನಾಟಕದ ಜನತೆಗೆ ಸ್ವಾವಲಂಬನೆಗೋಸ್ಕರ ಕೊಟ್ಟ ಪಂಚ ಗ್ಯಾರಂಟಿಗೋಸ್ಕರ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಸರ್ ಅವರಿಗೆ ಹಾಗೂ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸರ್ ಅವರಿಗೆ ಧನ್ಯವಾದಗಳನ್ನು ಜನರ ಪರವಾಗಿ ಬರ್ತೇನೆ. ಪಂಚ ಗ್ಯಾರಂಟಿಗಳನ್ನು ಅನುಷ್ಠಾನ ಸಮಿತಿಯ ನಿರ್ಮಾಣಗೊಂಡು ನಾವು ನಮ್ಮ ತಾಲೂಕಿನ ವ್ಯಾಪ್ತಿಯಲ್ಲಿ 100ಕ್ಕೆ 100% ಸ್ವಾವಲಂಬನೆಗೊಳಿಸಲು ದುಡಿದ್ದೇವೆ. ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಇಲ್ಲಿ ನೆರೆದಿರುವ ಎಲ್ಲ PDOಗಳಿಗೂ ಮೆಸ್ಕಾಂ ವಿಭಾಗಕ್ಕೂ ಅಧಿಕಾರಿಗಳಿಗೂ ಎಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಎಲ್ಲ ಮಾಧ್ಯಮ ವರ್ಗದವರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ ನನ್ನ ತಂಡವಾದ ಎಲ್ಲ ಮೆಂಬರ್ಗಳಿಗೂ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಆಗಮಿಸಿದ ಜಿಲ್ಲಾ ಉಪಾಧ್ಯಕ್ಷರಾದ ಜೋಕಿಂ ಡಿಸೋಜ ಅವರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಮ್ಮ ಯುವ ಸಾಹೇಬರು 3 ದಿವಸದಿಂದ ನಮ್ಮೊಟ್ಟಿಗೆ ಇದ್ದು ಮತ್ತು ಯೋಗೀಶ್ ಸರ್ ಅವರು ಇದ್ದು ಎಲ್ಲ ನಮಗೆ ಬೇಕಾದ ಸವಲತ್ತುಗಳನ್ನು ತಲುಪಿಸಿಕೊಟ್ಟಿದ್ದಾರೆ. ನೆಚ್ಚಿನ ನಾಯಕರಾದ ಮಿಥುನ್ ರವಿ ಅವರಿಗೂ ಧನ್ಯವಾದಗಳನ್ನು. ನಮ್ಮ ಬ್ಲಾಕ್ ಅಧ್ಯಕ್ಷರು ಹಾಗೂ KPCC